ಪ್ರಜ್ವಲ್ ರೇವಣ್ಣ ಕಣ್ಣ ಮುಚ್ಚಾಲೆ ಆಟಕ್ಕೆ ಸಿಟ್ಟಾಯ್ತಾ ಕುಟುಂಬದ ಮುಜುಗರ ಹೊರಹಾಕಿದ ಮಾಜಿ ಸಿಎಂ ಎಚ್ಡಿಕೆ. ಪ್ರಜ್ವಲ್ ವಿಚಾರಣೆಗೆ ಹಾಜರಾಗುವಂತೆ ಎಚ್ಡಿಕೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಎಲ್ಲೇ ಇದ್ರೂ ಪ್ರಜ್ವಲ್ ವಿಚಾರಣೆಗೆ ಹಾಜರಾಗಬೇಕು. ಎಲ್ಲೇ ಇದ್ರೂ ಎಸ್ಐಟಿ ಮುಂದೆ ಬರಲಿ. 24 ಗಂಟೆಯಲ್ಲಿ ಪ್ರಜ್ವಲ್ ಬಂದು ತನಿಖೆ ಎದುರಿಸಲಿ. ಮಾಧ್ಯಮಗಳ ಮುಂದೆ ಕುಮಾರಸ್ವಾಮಿ ಬಹಿರಂಗವಾಗಿ ಮನವಿ ಮಾಡಿದ್ದಾರೆ. ಪ್ರಜ್ವಲ್ ರೇವಣ್ಣ ತಕ್ಷಣ ಬಂದು ತನಿಖೆಯನ್ನ ಎದುರಿಸಲಿ, ತನಿಖೆಗೆ ಸಹಕರಿಸಲಿ. ಪ್ರಜ್ವಲ್ ಬೆಳೆಯಲು ರಾಜಕೀಯ ಶಕ್ತಿಧಾರೆ ಎರೆದಿದ್ದೇವೆ. ದೇವೇಗೌಡರ ಮೇಲೆ, ಕಾರ್ಯಕರ್ತರ ಮೇಲೆ ಗೌರವ ಇದ್ದರೆ ಮಾಧ್ಯಮಗಳ ಮೂಲಕ ಮನವಿ ಮಾಡ್ತೀನಿ, ತನಿಖೆಗೆ ಹಾಜರಾಗು. ಪ್ರಜ್ವಲ್ ರೇವಣ್ಣಗೆ ಮಾಜಿ ಸಿಎಂ ಕುಮಾರಸ್ವಾಮಿ ಕೊಟ್ಟಂತಹ ಸೂಚನೆ ಇದು. ಗೌಡರ ಸೂಚನೆಯ ಮೇರೆಗೆ ಪ್ರಜ್ವಲ್ಗೆ ಎಚ್ಚರಿಕೆ ಕೊಟ್ರ ಎಚ್ಡಿಕೆ. ಕುಮಾರಸ್ವಾಮಿ ಅವ್ರಿಗೂ ಗೊತ್ತಿತ್ತು, ಇದೆಲ್ಲ ಗೊತ್ತಿತ್ತು, ದೇವೇಗೌಡರಿಗೂ ಗೊತ್ತಿತ್ತು. ಇದೆಲ್ಲ ಹಲವಾರು ಬಾರಿ ಹೇಳ್ಕೊಂಡಿದ್ದೀರಿ. ಇಲ್ಲಿ ನಮಗೆ ವಿಷಯ ಗೊತ್ತಿದ್ರೆ ಯಾವುದೇ ಕಾರಣಕ್ಕೂ ಇದನ್ನ ಮುಂದುವರಿಲಿಕ್ಕೆ ಬಿಡ್ತಾನೆ ಇರಲಿಲ್ಲ. ನಾನು ಮೊದಲೇ ಹೇಳಿದೆ, ನಾನು ಮೊನ್ನೆ ಸಹ ಹೇಳಿದ್ನಲ್ಲ, ಇದು ಇಲ್ಲಿ ನಮ್ಮ ದೇಶದಲ್ಲಿ ಇದೆ. ನಮ್ಮ ಇವರು ನಮ್ಮ ಮಂಡ್ಯದ ಮಂತ್ರಿಗಳು ಹೇಳಿದ್ದಾರೆ, ಕುಮಾರಸ್ವಾಮಿ ಅವರು ಮೊದಲು ವಿದೇಶದಿಂದ ಆ ವ್ಯಕ್ತಿನ ಕರೆಸಬೇಕು ಅಂತ ನನಗೆ ಹೇಳಿದ್ದಾರೆ, ತಾಕೀತು ಮಾಡಿದ್ದಾರೆ. ಪಾಪ ಖರ್ಗೆ ಅವರು ಹೇಳಿರಬೇಕೇನೋ, ಪ್ರಿಯಾಂಕಾ ಖರ್ಗೆ ಅವರು ಮೊದಲು ಅವನು ಕರೆಸಬೇಕು ಅಂತ ಹೇಳಿ ನಾನು ಕರೆಸಿ ಅಂತ ಹೇಳಿದ್ದಾರೆ. ನಾನು ಅವತ್ತು ಹೇಳಿದ್ದೆ, ನೋಡಪ್ಪ, ಬೆಂಗಳೂರಿನಲ್ಲಿ ಕರ್ನಾಟಕದಲ್ಲಿದ್ದಾಗಲೇ ನನ್ನ ಸಂಪರ್ಕದಲ್ಲಿಲ್ಲ, ನಾನು ಈ ವಿದೇಶದಲ್ಲಿ ಎಲ್ಲಿ ಸಂಪರ್ಕದಲ್ಲಿ ಹುಡುಕ್ಲಿ ಅವನ್ನ ಅಂತ ನಾನು ಹೇಳಿದೆ. ಮೊನ್ನೆ ಮಾಹಿತಿ ಕೊಡ್ತೀನಿ ಮುಂದೆ. ನಾನು ನಿನ್ನೆ ದಿನ ನಮ್ಮ ತಂದೆಯವ್ರಿಗೆ ಒಂದು ಮಾತು ಹೇಳಿದೆ, ನೀವು ಒಂದು ಬಹಿರಂಗವಾಗಿ ಒಂದು ಮನವಿ ಮಾಡಿಬಿಡಿ. ಏಕೆಂದರೆ ಮೊನ್ನೆ ನಮ್ಮ ಮಂಡ್ಯ ಮಂತ್ರಿಗಳು ಹೇಳಿದ್ದಾರೆ, ನಿಮ್ಮ ಜವಾಬ್ದಾರಿ ಇದೆ, ನೀವೇ ಕರೆಸಬೇಕು ಅಂತ. ಎಲ್ಲ ಮಂತ್ರಿಗಳು ಕೃಷ್ಣ ಬೈರೇಗೌಡರು ಹೇಳಿದ್ದಾರೆ, ಆಯ್ತಪ್ಪ, ನಿಮ್ಮ ಸರ್ಕಾರಕ್ಕೆ ಕರ್ಸೋ ಯೋಗ್ಯತೆ ಇಲ್ಲ, ಕರ್ಸೋಕ್ಕಾಗಿಲ್ಲ. 23 ದಿನ 24 ದಿನ ಆಗಿದೆ. ನಾನು ನಿನ್ನೆ ನಮ್ಮ ತಂದೆಯವ್ರಿಗೆ ಮಾಡಿದ ಮನವಿ, ನೀವೊಂದು ಬಹಿರಂಗವಾಗಿ ಒಂದು ಮನವಿ ಮಾಡಿಬಿಡಿ. ನನ್ನ ಗೌರವ ಕೊಡ್ತಕ್ಕಂಥದ್ದು ನೀನು ಜೀವನದಲ್ಲಿ ಇಟ್ಕೊಂಡಿದ್ದಾರೆ ನನ್ನ ಬಗ್ಗೆ. ಎಲ್ಲೇ ಇದ್ದರೂ ನೀನು ತಕ್ಷಣ ಬಂದು SIT ತನಿಖೆಗೆ ಸಹಕಾರವನ್ನು ಕೊಡ್ತಕ್ಕಂಥ ತೀರ್ಮಾನ ಮಾಡು ಅಂತೇಳಿ ಒಂದು ಬಹಿರಂಗವಾಗಿ ಮನವಿ ಮಾಡಿ ಅಂತೇಳಿ ನನ್ನೇ ನಮ್ಮ ತಂದೆಯವ್ರನ್ನ ಮನವಿ ಮಾಡಿದ್ದೆ. ಇದರಲ್ಲಿ ಯಾವುದೇ ರೀತಿಯಲ್ಲಿ ನಮ್ಮ ಕುಟುಂಬದ ಬಗ್ಗೆ ಜನಗಳಲ್ಲಿ ತಪ್ಪು ಅಭಿಪ್ರಾಯ ಬೇಕಿಲ್ಲ. ಬಹುಶಃ ಒಂದು ವಾರ ಸಮಯ ಕೇಳಿದ್ನಲ್ಲ, ಆಗಲೇ ಕುಡಿ ರೇವಣಿಯನ್ನು ಕದ್ಬಿಟ್ಟು ಊರ್ಬಿಟ್ಟು ಹೊಡೋಗಿದ್ದ. ನನಗೆ ಗೊತ್ತು, ಈ ಸರ್ಕಾರ ನನ್ನ ತೋಟದ ಹತ್ರ ಒಂದು ಟೀಮು, ದೇವೇಗೌಡರ ಮನೆ ಹತ್ರ ಒಂದು ಟೀಮು, ರೇವಣ್ಣನ ಮನೆ ಹತ್ರ ಒಂದು ಟೀಮ್. ಎಷ್ಟು ಜನ ಇಟ್ಟಿದ್ರಿ ಅವತ್ತು ಗೊತ್ತಿದೆ ನನಗೆ. ಯಾವ ರೀತಿ ತನಿಖೆ ನಡೀತು ಅನ್ನೋದು ಗೊತ್ತು. ನಿಮ್ಮ FIR ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.